ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನ ಬೆಮ್ಮೆಲ್ ಸಂಕೀರ್ಣದಲ್ಲಿಂದು ಆತ್ಮನಿರ್ಭರ ಹೈಸ್ಪೀಡ್ ಬುಲೆಟ್ ರೈಲು ನಿರ್ಮಾಣ ಘಟಕ ಆದಿತ್ಯವನ್ನು ಉದ್ಘಾಟಿಸಿದರು. ಈ ವೇಳೆ ರೈಲ್ವೆ ಮಂಡಳಿ ಅಧ್ಯಕ್ಷ ಹಾಗೂ ಸಿಇಒ ಸತೀಶ್ ಕುಮಾರ್, ಬೆಮ್ಮೆಲ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೈಲು ನಿರ್ಮಾಣ ಸ್ಥಾವರವನ್ನು ಸಚಿವರು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ದೂರದರ್ಶನದೊಂದಿಗೆ ಅವರು ಹೈಸ್ಪೀಡ್ ಬುಲೆಟ್ ರೈಲು ಮಾದರಿಯು ಮುಂದಿನ ವರ್ಷ ಸಿದ್ಧವಾಗಲಿದ್ದು 2027ರ ಅಂತ್ಯಕ್ಕೆ ರೈಲು ನಿರ್ಮಾಣ ಕಾರ್ಯಾರಂಭವಾಗಲಿದೆ. ಸ್ವದೇಶಿ ಬುಲೆಟ್ ರೈಲು ಆದಿತ್ಯ ಸ್ಥಾವರದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳೊಂದಿಗೆ ಸಿದ್ಧವಾಗಲಿದೆ. ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಮತ್ತು ಬೆಮೆಲ್ ರೈಲಿನ ವಿನ್ಯಾಸ ಮಾಡಿದ್ದು, ಸ್ಥಾವರವು ಲೇಸರ್ ವೆಲ್ಡಿಂಗ್ಸ್ ಯಂತ್ರ ಸೇರಿದಂತೆ ಅತ್ಯುತ್ತಮ ಯಂತ್ರಗಳನ್ನು ಒಳಗೊಂಡಿದೆ ಎಂದರು. ಮುಂದಿನ ಕೆಲ ತಿಂಗಳಲ್ಲಿ ಮಂಗಳೂರು ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ರೈಲು ಸೇವೆ ಆರಂಭವಾಗಲಿದೆ. ಮಂಗಳೂರು ಹಾಸನ ನಡುವಿನ ವಿದ್ಯುದೀಕರಣ ಕಾರ್ಯ ಪೂರ್ಣಗೊಂಡಿದೆ. ಈ ಸೇವೆ ಆರಂಭದಿಂದ ರಾಜ್ಯದ ಇಡೀ ಕರಾವಳಿ ಜನರಿಗೆ ಪ್ರಯೋಜನವಾಗಲಿದೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲು ಮತ್ತು ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆಯು ಶೀಘ್ರದಲ್ಲೇ ಕಾರ್ಯಾರಂಭವಾಗಲಿದೆ. ಗುವಾಹಟಿ ಕೋಲ್ಕತ್ತಾ ನಡುವೆ ಕಾರ್ಯಾರಂಭ ಮಾಡಿರುವ ವಂದೇ ಭಾರತ್ ಸ್ಲೀಪರ್ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಸಬ್ ಅರ್ಬನ್ ರೈಲು ಯೋಜನೆ ಪ್ರಗತಿ ತುಂಬಾ ಅತ್ಯುತ್ತಮವಾಗಿ ನಡೆಯುತ್ತಿದೆ. ಇದು ತಾಂತ್ರಿಕ ಯೋಜನೆಯಾಗಿದ್ದು, ಯೋಜನೆಗೆ ತಾಂತ್ರಿಕ ಪರಿಣಿತಿಯ ವ್ಯಕ್ತಿಯನ್ನು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲು ರಾಜ್ಯ ಸರ್ಕಾರಕ್ಕೆ ಕೋರಲಾಗಿತ್ತು. ಅದರಂತೆ ಇದೀಗ ಉತ್ತಮ ತಾಂತ್ರಿಕ ಪರಿಣಿತಿಯ ಲಕ್ಷ್ಮಣ್ ಅವರನ್ನು ಈ ಹುದ್ದೆಗೆ ನೇಮಿಸಲಾಗಿದೆ. ಇತ್ತೀಚೆಗೆ ಪ್ರಧಾನಿ ಅವರು ಯೋಜನೆಯ ಪ್ರಗತಿ ಹಾಗೂ ಕೆಲ ತಿಂಗಳಿಂದ ನಡೆದ ಕಾಮಗಾರಿಯನ್ನು ಪರಿಶೀಲಿಸಿದ್ದಾರೆ. ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಸಹ ವೇಗವಾಗಿ ನಡೆಯುತ್ತಿದೆ ಎಂದರು. Electrification between Hassan and Mangaluru is now complete. Testing and trials are being done. Very soon we should have, within next few months, we should have the Vande Bharat service between Mangaluru and towards Madgaon. So the entire coastal Karnataka will be serviced by Vande Bharat very soon. Simultaneously, we are starting 2 new services to Mumbai. One service is the superfast service from Bengaluru via Hubli Dharwad. That will be superfast service to Mumbai. And second is a Vande Bharat sleeper service, which will be Bengaluru to Mumbai. So these 2 services will again start in a couple of months from now. ಇದಕ್ಕೂ ಮುನ್ನ ಬೆಂಗಳೂರಿಗೆ ಆಗಮಿಸಿದ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು. ಈ ವೇಳೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಹೆಚ್ಚುವರಿ ನಿರ್ದೇಶಕ ಎಸ್.ಜಿ. ರವೀಂದ್ರ, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕ ಎ. ಹನುಮಂತು, ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ ಕೆ.ಎಸ್. ಶ್ರೀಯಶ್ ಮತ್ತಿತರರು ಸ್ವಾಗತಿಸಿದರು. ನಂತರ ಹಿರಿಯ ಅಧಿಕಾರಿಗಳೊಂದಿಗೆ ಹಾಗೂ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು.